Hello everyone, welcome back to my YouTube channel Blazing Veeru Viresh. ಎಲ್ಲರಿಗೂ ತಡವಾಗಿ ಯುಗಾದಿ ಮತ್ತು ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನಿವತ್ತು HBR ಲೇಔಟ್ನಲ್ಲಿರುವಂತಹ ಇಸ್ಕಾನ್ ಟೆಂಪಲ್ ಮತ್ತು ಗೋಶಾಲದಲ್ಲಿದ್ದೀನಿ. ಈ ಒಂದು ಗೋಶಾಲನ ಗಿರಿಧಾರಿ ಗೋಶಾಲ ಅಂತ ಕೂಡ ಕರೀತಾರೆ. ಈ ಒಂದು ದೇವಸ್ಥಾನದಲ್ಲಿ ನಾವು ರಾಧಾಕೃಷ್ಣ ನರಸಿಂಹಸ್ವಾಮಿಯ ಮೂರ್ತಿಗಳನ್ನು ಕಾಣಬಹುದು. ಈ ದೇವಸ್ಥಾನ ದಿನವಿಡೀ ಓಪನ್ ಇರುತ್ತೆ, ಬಟ್ ಇಲ್ಲಿ ಪ್ರತಿ ಗಂಟೆಗೆ ವಿಶೇಷ ಪೂಜೆ ನಡೀತಾ ಇರುತ್ತೆ. ಮಾರ್ನಿಂಗ್ ಮತ್ತು ಈವ್ನಿಂಗ್ ಬಂದರೆ ಇಲ್ಲಿ ಡಿವೋಟೀಸ್ ಎಲ್ಲ ಭಕ್ತಾದಿಗಳೆಲ್ಲ ಭಕ್ತಿಯಿಂದ ನೃತ್ಯ ಮಾಡೋದನ್ನು ಕೂಡ ನಾವಿಲ್ಲಿ ಕಾಣ್ಬೋದು. ಹಾಗೆ ಆಫ್ಟರ್ನೂನ್ ಇಲ್ಲಿ ಭಗವದ್ಗೀತೆ ಕುರಿತು ಸ್ಪೀಚ್ ಇರುತ್ತೆ, ಒಳ್ಳೆ ಉಪದೇಶ ಎಲ್ಲ ನೀಡ್ತಾ ಇರ್ತಾರೆ ಗುರುಗಳು, ಅದನ್ನು ಕೂಡ ನಾವು ನೋಡ್ಬೋದು. ಹಾಗೆ ಇಲ್ಲಿ ಪ್ರಸಾದದ ವ್ಯವಸ್ಥೆ ಕೂಡ ಇರುತ್ತೆ, ಮಾರ್ನಿಂಗ್ ಮತ್ತು ಆಫ್ಟರ್ನೂನ್ ಎಲ್ಲ ಕೊಡ್ತಾ ಇರ್ತಾರೆ. ಈ ಒಂದು ದೇವಸ್ಥಾನ ಒಳ್ಳೆ ಒಂದು ಪೀಸ್ ಎನ್ವಿರಾನ್ಮೆಂಟಲ್ಲಿ ಒಂದು ಸಮಾಧಾನಕರವಾದ ವಾತಾವರಣದಲ್ಲಿ ಇದೆ. ಹಾಗೆ ಈ ದೇವಸ್ಥಾನ ಸುತ್ತಮುತ್ತ ಇನ್ನೂ ಅನೇಕ ದೇವಸ್ಥಾನಗಳನ್ನು ಕೂಡ ನಾವು ಕಾಣ್ಬೋದು. ಎಂಟ್ರೆನ್ಸಲ್ಲಿ ಶ್ರೀ ಶಿರಡಿ ಸಾಯಿಬಾಬಾ ದೇವಸ್ಥಾನ ಕಾಣುತ್ತೆ. ಆ ಒಂದು ದೇವಸ್ಥಾನದಲ್ಲಿ ನಾವು ಶಿವಲಿಂಗದ ಮೇಲೆ ಒಂಥರ ಫಾಲ್ಸ್ ಥರ ಮಾಡಿದ್ದಾರೆ, ಅದು ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಹಾಗೆ ಕೋದಂಡರಾಮ ಟೆಂಪಲ್ ಇದೆ. ಈ ಕೋದಂಡರಾಮ ಟೆಂಪಲಲ್ಲಿ 63 ಅಡಿ ಎತ್ತರದ ಒಂದು ಆಂಜನೇಯನ ಪ್ರತಿಮೆಯನ್ನು ಕೂಡ ಅವ್ರು ಮಾಡ್ತಾ ಇದ್ದಾರೆ. ಅದನ್ನು ಕನ್ಸ್ಟ್ರಕ್ಷನ್ ಇನ್ ಪ್ರೋಗ್ರೆಸ್ಸಲ್ಲಿದೆ. ಅದು ಕೂಡ ಏಕಶಿಲಾ ಪ್ರತಿಮೆ ನೋಡ್ಬೋದು, ತುಂಬ ದೊಡ್ಡದಾಗಿ ರೆಡಿ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಕನ್ನಿಕಾ ಪರಮೇಶ್ವರಿ ಹಾಗೂ ಶಿವಾಲಯ ದೇವಸ್ಥಾನ ಕೂಡ ಇದೆ. ಈ ದೇವಸ್ಥಾನದಲ್ಲಿ ನಾವು ಮತ್ತು ಎಲ್ಲ ರೀತಿಯ ಒಂದು ಧಾರ್ಮಿಕ ಪುಸ್ತಕಗಳನ್ನು ಕೂಡ ನಾವು ನೋಡ್ಬೋದು. ಇಲ್ಲಿ ಭಗವದ್ಗೀತೆ ಆಗಿರ್ಬೋದು, ಅಥವಾ ಕೃಷ್ಣಂದು ಬಾಲ್ಯದ ಬುಕ್ ಆಗಿರ್ಬೋದು, ಅಥವಾ ಕೃಷ್ಣನ ಒಂದು ಕುರಿತಾದಂಥ ಬುಕ್ಗಳನ್ನು ಕೂಡ ಇಲ್ಲಿದೆ. ಬಟ್ ಅದಕ್ಕೆಲ್ಲ ಸೂಕ್ತ ಬೆಲೆ ಇರುತ್ತೆ, ಆ ಬೆಲೆಯನ್ನು ಕೊಟ್ಟು ನಾವು ತಗೋಬೇಕಾಗತ್ತೆ. ಈ ದೇವಸ್ಥಾನದಲ್ಲಿ ಕೆಲವು ಸ್ನ್ಯಾಕ್ಸ್ ಐಟಮ್ ಕೂಡ ಮಾರಾಟಕ್ಕೆ ಇಟ್ಟಿರ್ತಾರೆ, ಅದನ್ನು ಕೂಡ ಒಂದು ಸೂಕ್ತ ಬೆಲೆ ಕೊಟ್ಟು ತೊಗೊಬೋದು. ಹಾಗೆ ಇಲ್ಲಿ ಗಿಫ್ಟ್ ಶಾಪ್ ಕೂಡ ಇದೆ. ಗಿಫ್ಟ್ ಶಾಪ್ ಅಂದರೆ ಅಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ದೇವರ ವಿಗ್ರಹ ಆಗಿರ್ಬೋದು, ಅಥವಾ ಕೆಲವು ಈ ರಾಮ ಮಂದಿರ ಆ ಥರ ಆರ್ಟಿಫಿಷಿಯಲ್ ಥಿಂಗ್ಗಳೆಲ್ಲ ಮಾರಾಟಕ್ಕೆ ಇಟ್ಟಿರ್ತಾರೆ. ಅದು ಕೂಡ ನಿಮಗೆ ಇಷ್ಟ ಆದಲ್ಲಿ ಹೋಗಿ ತಗೋಬೋದು. ಹಾಗೆ ದೇವಸ್ಥಾನದ ಇನ್ನೊಂದು ಪ್ರಮುಖ ವಿಶೇಷತೆ ಏನಪ್ಪ ಅಂದರೆ ಗಿರಿಧಾರಿ ಗೋಶಾಲ. ಈ ಒಂದು ಗೋಶಾಲದಲ್ಲಿ ನಾವು ವಿವಿಧ ತಳಿಯ ಹಸುಗಳನ್ನು ನೋಡ್ಬೋದು. ಇನ್ನೊಂದು ಇಲ್ಲಿ ವಿಶೇಷ ಏನಪ್ಪ ಅಂದರೆ ನೀವು ಹಸುಗಳಿಗೆ ತರಕಾರಿ ಸೊಪ್ಪುಗಳನ್ನ ತಿನ್ನಿಸ್ಬೋದು. ಇದಕ್ಕೆ ಇಲ್ಲೇ ನಿಮಗೆ ತರಕಾರಿ ಕೂಡ ಇರುತ್ತೆ, ಅದಕ್ಕೆ 100 ರೂಪಾಯಿ ಅಮೌಂಟ್ ಇರುತ್ತೆ. ಒಂದು 100 ರೂಪಾಯಿ ಅಮೌಂಟ್ ಕೊಟ್ಟರೆ ಅವರು ಸ್ವಲ್ಪ ವೆಜಿಟೇಬಲ್ಸ್ನ ಕಟ್ ಮಾಡಿ ಕೊಡ್ತಾರೆ. ಸೊ ಅದನ್ನು ನಾವು ತಗೊಂಡೋಗಿ ಹಸುಗಳಿಗೆ ತಿನ್ನಿಸ್ಬೋದು. ಇಲ್ಲಿ ವಿವಿಧ ತಳಿಯ ಹಸುಗಳು ಕೂಡ ಇದೆ. ಹಸುಗಳು ಯಾವುದೇ ರೀತಿ ತೊಂದರೆ ಮಾಡೋದಿಲ್ಲ, ಎಲ್ಲ ನಮಗೆ ಹತ್ರನೇ ಬಿಡ್ತಾರೆ. ನಾವೇ ನಮ್ಮ ಕೈಯಾರೆ ಹಸುಗಳಿಗೆ ತರಕಾರಿನ ತಿನ್ನಿಸ್ಬೋದು. ಅದು ಇಲ್ಲಿನ ಒಂದು ವಿಶೇಷತೆ ಆಗಿದೆ. ಒಳ್ಳೆ ತುಂಬ ಪ್ರಶಾಂತ ವಾತಾವರಣದಿಂದ ಕೂಡಿರುತ್ತೆ. ಎಲ್ಲಿ ನೋಡಿದರೂ ಭಜನೆ, ದೇವರ ಧ್ಯಾನ ಕೂಡ ಇಲ್ಲಿ ಮಾಡ್ಬೋದು, ಅದನ್ನು ನೋಡ್ಬೋದು ಸಹ. ನೀವು ಕೂಡ ಇಲ್ಲಿ ಅದನ್ನು ವೀಕೆಂಡ್ ಅಥವಾ ನಾನು ರಜಾದಿಂದಲೇ ಬಂದರೆ ಅಮೂಲ್ಯವಾದ ಸಮಯ ಕಳೆಯೋಕ್ಕೆ ಇದೊಂದು ಉತ್ತಮವಾದಂಥ ಒಂದು ಸ್ಥಳ ಅಂತ ಹೇಳ್ಬೋದು. ಮತ್ತು ಸ್ಪೆಂಡಿಂಗ್ ಟೈಮ್ ಅಂತ ಕೂಡ ಇಲ್ಲಿ ಹೇಳ್ಬೋದು. ಸೊ ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆಯಲ್ಲಿ ವಿಸಿಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಮೂಲಕ ಹೇಳ್ತಾ ಇದ್ದೀನಿ. ಧನ್ಯವಾದಗಳು.